ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಋಗ್ವೇದಕ್ಕೆ 2 ಬ್ರಾಹ್ಮಣಗಳಿವೆ. ಅವ್ಯಾವುವೆಂದರೆ ಐತರೇಯ ಬ್ರಾಹ್ಮಣ ಹಾಗೂ ಕೌಶಿತಕಿ ಬ್ರಾಹ್ಮಣ. ಐತರೇಯ ಬ್ರಾಹ್ಮಣಕ್ಕೆ ಆ ಹೆಸರು ಬರಲು ಕಾರಣನಾದ ಋಷಿಯ ಹೆಸರು ಮಹಿದಾಸ ಐತರೇಯನೆಂದಿದೆ. ಈತನ ಹೆಸರಿಗೆ ಸಂಬಂಧಿಸಿದಂತೆ ಚಿಕ್ಕದೊಂದು ಕಥಾನಕವನ್ನು ಸಾಯಣರು ಉಲ್ಲೇಖಿಸಿದ್ದಾರೆ. ಈತನ ತಾಯಿಯ ಹೆಸರು ಇತಿರಾ ಎಂದಿತ್ತು. ಈ ಬಾಲಕನು ಹೆಚ್ಚು ಬುದ್ಧಿವಂತನಲ್ಲದ ಕಾರಣಕ್ಕೆ ತಂದೆಯ ಅವಕೃಪೆಗೆ ಒಳಗಾಗಿದ್ದನು. ತಾಯಿಯ ಪ್ರೀತಿ ದೊಡ್ಡದು. ಆಕೆ ಭೂಮಿದೇವಿಯನ್ನು ತನ್ನ ಮಗನಿಗೆ ವಿದ್ವತ್ತು ಲಭಿಸುವಂತಾಗಲಿ ಎಂದು ಬೇಡಿಕೊಂಡಳು. ಶೂದ್ರ ಕುಲಕ್ಕೆ ಸೇರಿದವನಾದ್ರಿಂದ ಈತ ಮಹಿದಾಸನೆಂಬ ಹೆಸರಿನಿಂದ ಪ್ರಸಿದ್ಧ ಬ್ರಾಹ್ಮಣನಾದನು ಎಂದು ಪೌರಾಣಿಕ ಹಿನ್ನೆಲೆ ತಿಳಿಸುತ್ತೆ. ಈ ಕಥೆಯೇ ನಿಜಕ್ಕೂ ರೋಚಕ ಅಧ್ಯಾಯ. ಇದರಲ್ಲಿ ಹರಿಶ್ಚಂದ್ರನ ಕುರಿತಾಗಿ ಕೆಲವೊಂದಿಷ್ಟು ವಿಮರ್ಶೆಗಳಿದ್ರೆ ನರಮೇಧದ ಉಲ್ಲೇಖಗಳು ಅಲ್ಲಲ್ಲಿ ಕಾಣಸಿಗುತ್ತವೆ. ಅಷ್ಟಕ್ಕೂ ಅಂದಿನ ಕಾಲದಲ್ಲಿ ನರಮೇಧ ನಡೆದಿದ್ವಾ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಐತರೇಯ ಬ್ರಾಹ್ಮಣದಲ್ಲಿ 40 ಅಧ್ಯಾಯಗಳಿವೆ. ಅಧ್ಯಾಯಗಳನ್ನು ಪಂಚಿಕೆ ಎಂದು ವಿಭಾಗಿಸಿದ್ದಾರೆ. 8 ಪಂಚಿಕೆಗಳಿವೆ. ಪಂಚಿಕೆಗಳನ್ನು 285 ಖಂಡಿಕೆಗಳಾಗಿ ವಿಭಾಗಿಸಲಾಗಿದೆ. ವಿಷಯವನ್ನು ವಿವಿಧ ರೀತಿಗಳಲ್ಲಿ ವಿಭಜಿಸಿ ಅಧ್ಯಯನ ಸೌಕರ್ಯವನ್ನು ಒದಗಿಸಿರುವ ಕ್ರಮ ಮೆಚ್ಚುವಂತಿದೆ. ಪ್ರಕ್ಷಿಪ್ತತೆಯ ಇತಿಹಾಸ ಬ್ರಾಹ್ಮಣಗಳ ಕಾಲಕ್ಕೂ ವ್ಯಾಪಿಸಿತ್ತು ಎನ್ನುವ ಸಂಶಯಗಳು ಇವೆ. ಎಂದರೆ 1-2 ಖಂಡಿಕೆಗಳನ್ನು ಬೇರೆಯವರು ಸೇರಿಸಿರುವ ಸಾಧ್ಯತೆಗಳಿವೆ ಎನ್ನಲಾಗಿದೆ. ಶ್ರೀ ರುದ್ರ ಪ್ರಶ್ನದಲ್ಲಿ ಲಘುನ್ಯಾಸ ಮತ್ತು ಮಹನ್ಯಾಸಗಳು ಇರುವಂತೆ ಐತರೇಯಕ್ಕಿಂತ ದೊಡ್ಡದಾದ ಮಹೈತರೇಯ ಎಂಬ ಉಲ್ಲೇಖವು ಇನ್ನೊಂದು ವಿಸ್ತೃತ ಭಾಗವಿದ್ದಿದೆ ಎಂದು ಭಾವಿಸುವಂತಿದೆ. ಯಾಗಗಳಲ್ಲಿ ಪ್ರಕೃತಿ ಮತ್ತು ವಿಕೃತಿ ಎಂಬ 2 ವರ್ಗಗಳಿವೆ. ಪ್ರಕೃತಿಯು ಮೂಲವಾದರೆ ಅದಕ್ಕೆ ಅನುಷಂಗಿಕವಾಗಿ ಹೊಂದಿಕೊಂಡಂತೆ ಇರುವ ಭಾಗವೇ ವಿಕೃತಿ ಎಂದು ತಿಳಿಯಬೇಕೇ ವಿನಃ ವಿರೂಪ ಹೊಂದಿದ್ದು ಎಂದು ಭಾವಿಸುವಂತಿಲ್ಲ. ಯಾಗಗಳ ಕಾಲಾವಧಿಗಳನ್ನು ಕೂಡ ಇಲ್ಲಿ ವಿವೇಚಿಸಲಾಗಿದೆ. ಯಾಗ ಎಂಬ ಪದಕ್ಕೆ ಸತ್ರ ಎಂಬ ಪರ್ಯಾಯ ಪದವೂ ಇದೆ. ವರ್ಷವಿಡೀ ನಡೆಯುವ ಯಾಗವು ದೀರ್ಘ ಸತ್ರವೆನಿಸಿದರೆ ವಾರ ಮಾತ್ರವೇ ನಡೆಯುವ ಕಲಾಪವನ್ನು ಷಡಾಹ ಎನ್ನಲಾಗಿದೆ. 12 ದಿನಗಳ ಯಜ್ಞವಿಧಿಯನ್ನು ದ್ವಾದಶಃ ಎನ್ನುವರು. ರಾಜ್ಯ ವಿಸ್ತರಣೆಗಾಗಿ ನಡೆಯುವುದು ರಾಜಸೂಯ, ರಾಜ್ಯದ ವಿಸ್ತರಣೆಗೆಂದು ಅಶ್ವಮೇಧ. ಹೀಗೆ ಅಂದು ಇದ್ದ ಉದ್ದೇಶಗಳಿಗೆ ಅನುಗುಣವಾಗಿ ವ್ಯವಸ್ಥೆಗಳು ಇದ್ದಿದ್ದು ಕಾಣುವಂತಿದೆ. ಮದ್ಯ ಮಾಂಸಗಳ ಸೇವನೆಯ ವಿಷಯಗಳನ್ನು ಪ್ರಸ್ತಾಪಿಸಲಾಗಿದೆ. ದೊಡ್ಡದೊಂದು ಕಾರ್ಯವನ್ನು ನಡೆಸುವಾಗ ಜನರ ಪಾಲ್ಗೊಳ್ಳುವಿಕೆಯೂ ಅಗತ್ಯವಷ್ಟೇ. ಅವರ ರಂಜನೆಗೆಂದು ಉತ್ಸಾಹವನ್ನು ವರ್ಧಿಸಲೆಂದು ಕೆಲವೊಂದು ವಿನಾಯಿತಿಗಳನ್ನು ತೋರಿಸಿರುವುದಿದೆ. ಐತರೇಯ ಬ್ರಾಹ್ಮಣವು ಯಾಗ ಪ್ರಧಾನವಾಗಿದ್ದು ಆಧ್ಯಾತ್ಮದ ವಿಶ್ಲೇಷಣೆಗಳು ಎದ್ದು ಕಾಣುವಂತೆ ಇಲ್ಲ. ಲೌಕಿಕ ಪ್ರಯೋಜನ ಉದ್ದೇಶಗಳನ್ನು ಒಳಗೊಂಡಂತೆ ಈ ಬ್ರಾಹ್ಮಣವು ವಿವೇಚಿಸಿದೆ. ಹಾಗೆಂದೇ ಸ್ವರ್ಗ ಪ್ರಾಪ್ತಿ ಎಂದರೆ ಮೋಕ್ಷ ಇತ್ಯಾದಿ ಎಂದಲ್ಲದೆ ಅದು ಸುಖದ ನೆಲೆ ಎಂದು ಹೇಳಲಾಗಿದೆ. ಬ್ರಹ್ಮ ಶಬ್ದವನ್ನು ಪರಮಾತ್ಮನೆಂದು ಗ್ರಹಿಸಲಾಗಿದೆಯೇ ವಿನಃ ಪರತತ್ವವೆಂದೂ ಅಲ್ಲ. ಇಲ್ಲಿ ವಿಷ್ಣುವೇ ಪರಮನಾಗಿ ಗೋಚರಿಸುವವನು. ಅಗ್ನಿಯ ಸ್ಥಾನ ಕುಗ್ಗಿದಂತೆ ಕಾಣುತ್ತದೆ. ಉಪನಿಷತ್ತುಗಳ ಕಾಲಕ್ಕೆ ವಿಷ್ಣುವಿಗೆ ಇನ್ನೂ ಹೆಚ್ಚಿನ ಪ್ರಾಧಾನ್ಯ ದೊರಕಿದ್ದು ಕಾಣುತ್ತದೆ. ಇಂತಹ ಕಾರಣಗಳನ್ನು ವಿವೇಚಿಸದೆ ದೈವಗಳ ಪಾರಮ್ಯಕ್ಕಾಗಿ ವಾದಿಸುತ್ತೇವೆ ಎಂದರೆ ಅದು ಬಲವಾಗಿ ನಿಲ್ಲಲಾರದು. ಏಕೆಂದರೆ ಸರಿದ ಕಾಲಾವಧಿಯಲ್ಲಿ ಚಿಂತನೆಗಳು ಉದ್ದೇಶಗಳು ಬದಲಾಗಿ ಹೋಗಿವೆ. ಅವುಗಳ ದಾಖಲಾತಿಗಳ ಕ್ರಮಬದ್ಧತೆಯು ವೇದಗಳು ನಡೆದು ಬಂದ ಹಾದಿಯ ವಿಶ್ಲೇಷಣೆಯಲ್ಲಿ ದೊರಕುತ್ತವೆ. ಅದನ್ನು ಇತಿಹಾಸದಂತೆ ಅಧ್ಯಯನ ಮಾಡಿದರೆ ದೊರೆಯುವ ಅರ್ಥ ಬೇರೆ. ದೈವ ಭಕ್ತಿಯಿಂದ ಮಾತ್ರವೇ ಗುರುತಿಸುತ್ತೇವೆ ಎನ್ನುವವರಿಗೆ ಕಾಣುವುದೇ ಬೇರೆ. ಹೀಗೆ ಉದ್ದೇಶಗಳನ್ನು ಆಧರಿಸಿದ ಅಧ್ಯಯನವು ಬೇರೆ ಬೇರೆ ಹಾದಿಗಳನ್ನು ತೋರುತ್ತವೆ. ಐತರೇಯದಲ್ಲಿನ ಯಾಗ ಯಜ್ಞಾದಿಗಳಿಗೆ ರಾಜರ ಸಂಸರ್ಗವಿದೆ ಎಂದು ತಿಳಿದಿದೆಯಷ್ಟೆ. ಇದರ ಎಣೆಯನ್ನು ಹಿಡಿದು ಸಾಗುವವರಿಗೆ ಅಲ್ಲಿ ಪ್ರಸ್ತಾಪವಾಗಿರುವ ರಾಜರ ಅವರಿಗೆ ಇದ್ದ ಪದವಿಗಳ ವಿವರಗಳು ಕಾಣುತ್ತವೆ. ಸಾಮ್ರಾಟನಾದ ಜನಮೇಜಯನಿಗಿದ್ದ ಗೌರವವು ಉನ್ನತ ಮಟ್ಟದ್ದಾಗಿತ್ತು. ಕುರು ಪಾಂಚಾಲರು ಆಳುತ್ತಿದ್ದ ಪ್ರದೇಶಗಳ ವರ್ಣನೆಗಳಿವೆ. ಪೂರ್ವ ದಿಕ್ಕಿನ ರಾಜರು ಸಾಮ್ರಾಟರೆಂದು ಉಲ್ಲೇಖಿಸಿದರೆ ದಕ್ಷಿಣದ ರಾಜರು ಭೋಜರೆಂದು ಹೆಸರಾಗಿದ್ದರು. ರಾಜ್ಯಾಭಿಷೇಕದ ಉಲ್ಲೇಖಗಳು ಕಥೆಗಳಲ್ಲಿ ಕೇಳಿದ್ದೇವೆ. ಅಂತಹ ರಾಜರು ತಮ್ಮ ಘನತೆಯನ್ನು ಹೆಚ್ಚಿಸಿಕೊಳ್ಳಲು ಹೆಚ್ಚು ರಾಜರನ್ನ ಗೆಲ್ಲಬೇಕಾಗಿತ್ತು. ಗೆದ್ದವರಿಗೆ ಮಹಾಭಿಷೇಕ ಮಾಡಲಾಗ್ತಾ ಇತ್ತು.
ಏಕರಾಟ್, ವಿರಾಟ್, ಮಹಾರಾಜ, ಸಾಮ್ರಾಟ, ಸಾರ್ವಭೌಮ ಮುಂತಾದ ಪದಗಳು ಈಗಲೂ ಬಳಕೆಯಲ್ಲಿವೆ. ಇವುಗಳಿಗೆ ಇದ್ದ ಪ್ರಾಚೀನ ಮಹತ್ವವು ಅವರ ಸಾಧನೆಗೆ ಅನುಸಾರವಾಗಿ ಇರುತ್ತಿತ್ತು. ಹಾಗೆ ಮಹಾಭಿಷೇಕಕ್ಕೆ ಒಳಗಾದ ಕೆಲವು ರಾಜರನ್ನ ಹೆಸರಿಸುವುದಾದರೆ ಜನಮೇಜಯ, ಪರೀಕ್ಷಿತ, ಶತಾನಿಕ, ಸತ್ರಾಜಿತ ಮುಂತಾದವರಿದ್ದಾರೆ. ಮಹಾಭಾರತದಲ್ಲಿ ದೊರಕುವ ದುಷ್ಯಂತ, ಭರತರ ಹೆಸರು ಮತ್ತು ಪದವಿಗಳಿಗೆ ಬ್ರಾಹ್ಮಣಗಳಲ್ಲಿ ಉಲ್ಲೇಖಗಳಿವೆ. ಇಂಥದೊಂದು ಕುತೂಹಲ ಈ ಕಾಲಕ್ಕೆ ಅತ್ಯಂತ ಸಹಜ. ಇಂಥ ಪ್ರಶ್ನೆಗಳನ್ನು ಜೀವಂತವಾಗಿಟ್ಟರೆ ಅನೇಕ ಐಹಿಕ ಲಾಭಗಳಿವೆ ಎಂಬ ಕಾರಣಕ್ಕೆ ಇವು ಆಗಾಗ ಮುನ್ನೆಲೆಗೆ ಬರುವುದಿದೆ. ಇಂಥ ಸಂಗತಿಗಳ ಹಿನ್ನೆಲೆ ಅದು ಯಾಕಾಗಿ ಉದ್ಭವಿಸಿತು ಎಂದೆಲ್ಲ ಮುಕ್ತ ಮನದಿಂದ ಯೋಚಿಸಿದರೆ ಇತಿಹಾಸದ ಪುಟಗಳಲ್ಲಿ ಇವಕ್ಕೆ ದಾಖಲೆಗಳು ದೊರೆಯುತ್ತವೆ. ನರಮೇಧದ ವಿಷಯವಾಗಿ ಇಬ್ಬರು ಪಾಶ್ಚಾತ್ಯ ವಿದ್ವಾಂಸರಿಗೆ ಜಟಾಪಟಿ ನಡೆದ ಸಂದರ್ಭವಿದೆ. ಜರ್ಮನಿಯ ವಿದ್ವಾಂಸ ಹಿಲ್ದಾಂಟರ್ ನರಮೇಧದ ಪರವಾಗಿ ತಮ್ಮ ವಾದಗಳನ್ನು ಮಂಡಿಸಿದರು. ಅದಕ್ಕೆ ಪೂರಕವಾಗಿರುವ ಕಥಾ ಸನ್ನಿವೇಶವೂ ಹಾಗೆಯೇ ಇದೆ. ಇದು ಮುಂದೆ ಕೀತ್ ಎಂಬ ಇನ್ನೋರ್ವ ವಿದ್ವಾಂಸರಿಗೆ ಸಮ್ಮತವೆನಿಸಲಿಲ್ಲ. ಅವರು ಅದನ್ನು ತರ್ಕಸಹಿತ ಖಂಡಿಸಿದ್ದರು. ಇಂಥ ವಿಷಯಗಳಲ್ಲಿ ಯಾವುದನ್ನು ಹೆಚ್ಚಿಗೆ ಗಂಭೀರವಾಗಿ ತೆಗೆದುಕೊಳ್ಳದೆ, ಅಧ್ಯಯನ ಮಾಡದೆ ಜನರು ಪಾಶ್ಚಾತ್ಯ ವಿದ್ವಾಂಸರ ಪರ ವಹಿಸುವುದು, ಅವರ ವಾದಗಳನ್ನು ನಿರಾಕ್ಷೇಪವಾಗಿ ಒಪ್ಪುವುದು ನಡೆಯುತ್ತದೆ. ಅದಕ್ಕೆ ಕಾರಣ ಅವರು ಅಧ್ಯಯನ ಮಾಡದೆ ಹಾಗೆ ಹೇಳಿರುವುದಿಲ್ಲ ಎಂಬ ಪೂರ್ವಗ್ರಹಿಕೆ ಮತ್ತು ವಿಶ್ವಾಸ. ಇಂಥದ್ದನ್ನು ಅಂಧವಿಶ್ವಾಸ ಎಂದು ಎಲ್ಲೋ ನಮೂದು ಮಾಡಿದಂತೆ ಕಾಣಿಸದು. ಅದು ಹಾಗೆಯೇ ನಡೆಯುತ್ತಾ ಹೋಗುತ್ತದೆ. ಪುರುಷ ಸೂಕ್ತದಲ್ಲಿ ಪುರುಷರನ್ನೇ ಯಜ್ಞಕ್ಕೆ ಆಹುತಿಯಾಗಿ ನೀಡುವ ಸಂಗತಿಗಳ ಮುಂದೆ ಇದು ಕ್ಷುಲ್ಲಕವೆಂದು ಭಾವಿಸಿರಬಹುದು. ಮನುಷ್ಯನನ್ನು ಆಹುತಿ ನೀಡಿದ ಯಾವ ಸಂಗತಿಗಳು ಯಾವುದೇ ಗ್ರಂಥಗಳಲ್ಲಿ ಪ್ರಸ್ತಾಪವಾಗಿಲ್ಲ. ಪುರುಷ ಸೂಕ್ತದಲ್ಲೂ ಇಂತಹ ಸಂಗತಿಗಳಿಗೆ ಸಮರ್ಥನೆ ದೊರೆಯದು. ಐತರೇಯ ಬ್ರಾಹ್ಮಣದಲ್ಲಿ ಬರುವ ಶುನಶೈಪನ ಕಥೆಯಂತೆ ರಾಮಾಯಣದಲ್ಲೂ ಇದರ ಪ್ರಸ್ತಾಪವಿದೆ. ಆದರೆ ಅವು ಏಕರೀತಿಯಲ್ಲಿ ಇಲ್ಲದಿರುವ ಕಾರಣದಿಂದಾಗಿ ವಿಶ್ವಾಸ ಅರ್ಹತೆಯ ಪ್ರಶ್ನೆ ಉದ್ಭವವಾಯಿತು. ಐತರೇಯ ಬ್ರಾಹ್ಮಣದಲ್ಲಿ ಬರುವ ಶುನಶೈಪನ ಕಥೆಯೇ ಇಷ್ಟೆಲ್ಲ ಪೂರ್ವ ಪೀಠಿಕೆಗೆ ಕಾರಣವಾಯಿತು. ಇದು ಇಕ್ಷ್ವಾಕು ರಾಜವಂಶದ ಹರಿಶ್ಚಂದ್ರನ ಕಥಾನಕ. ಸತ್ಯಕ್ಕೆ ಹೆಸರಾದ ಈತನು ಸುಳ್ಳಾಡಿದ ಕತೆ ಇಲ್ಲಿದೆ. ಈತನಿಗೆ 100 ಹೆಂಡರಿದ್ದರೂ ಸಂತಾನವಿರಲಿಲ್ಲ. ನಾರದನ ಸಲಹೆಯಂತೆ ವರುಣದೇವನನ್ನು ಪ್ರಾರ್ಥಿಸಿ ಮಗನನ್ನೇನೋ ಪಡೆದ. ಆ ಸಮಯದಲ್ಲಿ ರಾಜನು ಮುಂದೆ ಮಾಡುವ ಯಜ್ಞದಲ್ಲಿ ವರುಣನಿಗೂ ಆಹುತಿ ನೀಡಬೇಕು ಎಂಬ ನಿಬಂಧನೆ ಇತ್ತು. ಹರಿಶ್ಚಂದ್ರ ಒಪ್ಪಿದ್ದ. ಅದರಂತೆ ಮಗನು ಜನಿಸಿದ ಮೇಲೆ ಅವನನ್ನು ತನಗೆ ಬಲಿ ನೀಡಬೇಕೆಂದು ವರುಣ ಆಗ್ರಹಿಸಿದ. ಪುತ್ರ ವ್ಯಾಮೋಹದಿಂದ ಹರಿಶ್ಚಂದ್ರ ಅನೇಕ ಬಾರಿ ಬಲಿ ನೀಡುವುದನ್ನು ಮುಂದೆ ಹಾಕಿದ. ಅವನ ಪುತ್ರ ಲೋಹಿತ ಅಥವಾ ಲೋಹಿತಾಶ್ವನು ಯೌವನಕ್ಕೆ ಬಂದ ನಂತರ ಅವನನ್ನು ಬಲಿ ನೀಡಲೇನೋ ಒಪ್ಪಿದ. ಆದರೆ ಅದಕ್ಕೆ ಮಗ ತಯಾರಿರಲಿಲ್ಲ. ಅವನು ಕಾಡಿನತ್ತ ತೆರಳಿದ. ಕ್ರೋಧವಶನಾದ ವರುಣನು ಹರಿಶ್ಚಂದ್ರನಿಗೆ ಉದರ ಬಾಧೆ ಉಂಟಾಗಲಿ ಎಂದು ಶಪಿಸಿದನು. ಲೋಹಿತನು ತನ್ನ ತಂದೆಯನ್ನ ಆಗೀಗ ಬಂದು ನೋಡಿಕೊಂಡು ಹೋಗುತ್ತಿದ್ದರೂ ಇಂದ್ರನ ಸಲಹೆಯಂತೆ ಬಲಿಯಾಗಲು ಒಪ್ಪದೆ ಹಾಗೇ ಇದ್ದ. 6 ವರ್ಷಗಳ ವನವಾಸದ ನಂತರ ಲೋಹಿತನು ಅರ್ಜಿಗರ್ತ ಸವ್ಯಸಾಚಿ ಎಂಬ ಬಡ ಬ್ರಾಹ್ಮಣನನ್ನ ಭೇಟಿ ಮಾಡಿದರು. ಆತನಿಗೆ 3 ಮಕ್ಕಳಿದ್ದರು. ಲೋಹಿತನು 100 ಹಸುಗಳನ್ನು ಅರ್ಜಿಗರ್ತನಿಗೆ ನೀಡಿ ಅವುಗಳಿಗೆ ಬದಲಾಗಿ ಬ್ರಾಹ್ಮಣನ ಪುತ್ರರಲ್ಲಿ ಯಾರಾದರೂ ಓರ್ವನನ್ನ ಬಲಿ ನೀಡುವ ಉದ್ದೇಶಕ್ಕೆಂದು ತನಗೆ ನೀಡಲು ಕೋರುತ್ತಾನೆ. ಅರ್ಜಿಗತನಿಗೆ ಹಿರಿಯ ಮಗನ ಮೇಲೆ ಅಪಾರ ಪ್ರೀತಿ ಇದ್ದರೆ ಅವನ ಪತ್ನಿಗೆ ಕಿರಿಯ ಮಗನನ್ನ ಕಂಡರೆ ಅತೀವ ಪ್ರೀತಿ. ಹೀಗಾಗಿ ಮಧ್ಯದಲ್ಲಿ ಉಳಿದ ಶುನಶೇಪನನ್ನೇ ಬಲಿಪಶುವನ್ನಾಗಿ ಮಾಡುತ್ತಾರೆ. ಕ್ಷತ್ರಿಯನ ಬದಲಾಗಿ ಬ್ರಾಹ್ಮಣ ವಟುವು ಬಲಿಯಾಗಿ ದೊರಕಿದ್ದಕ್ಕೆ ವರುಣನು ಒಪ್ಪುತ್ತಾನೆ. ಹರಿಶ್ಚಂದ್ರನು ತಾನು ಮಾಡುತ್ತಿದ್ದ ರಾಜಸೂಯ ಯಾಗದ ಜೊತೆಗೆ ಇದನ್ನೂ ಮಾಡಲು ನಿಶ್ಚಯಿಸುತ್ತಾನೆ. ಈ ಯಾಗದ ಉದಾತ್ತೃವಾಗಿ ಆಯಸ್ಯ, ಅಧ್ವಾರ್ಯುವಾಗಿ ಜಮದಗ್ನಿ, ಬ್ರಹ್ಮನಾಗಿ ವಶಿಷ್ಠ ಹಾಗೂ ಹೋತರನಾಗಿ ವಿಶ್ವಾಮಿತ್ರರು ಇರುತ್ತಾರೆ. ಅವರು ಯಾರು ಶುನಶೇಪನನ್ನ ಬಲಿಕಂಬಕ್ಕೆ ಕಟ್ಟಲು ನಿರಾಕರಿಸುತ್ತಾರೆ. ಆದರೆ ಯಜ್ಞದ್ವೈರುಗಳು ಮಾನವನ ಬಲಿ ನೀಡುವುದನ್ನು ಸಮ್ಮತಿಸುವುದಿಲ್ಲ. ಆಗ ಅಜಿರ್ಗತನೇ ಇನ್ನು 100 ಹಸುಗಳನ್ನು ಕೊಡುವುದಾದರೆ ತಾನೇ ತನ್ನ ಮಗನನ್ನು ಕಟ್ಟುತ್ತೇನೆ ಎಂದು ಮುಂದೆ ಬರುವನು. ರಾಜನು ಅದಕ್ಕೆ ಒಪ್ಪುತ್ತಾನೆ. ತಂದೆಯೇ ಮಗನ ಹತ್ಯೆಗೆ ಸಮ್ಮತಿಸಿದ್ದನ್ನು ಕಂಡು ಶೋಕಿತನಾದ ಶುನಶೇಪನು ಋಗ್ವೇದದ ದೇವತೆಗಳನ್ನು ಪ್ರಾರ್ಥಿಸುತ್ತಾನೆ. ತನ್ನ ಕೊನೆಯ ಸ್ತವನದಲ್ಲಿ ಉಷಸ್ ದೇವತೆಯನ್ನು ಸ್ಮರಿಸಿದಾಗ ಆಕೆಯು ಶುನಶೇಪನನ್ನ ಬಿಡಿಸುತ್ತಾಳೆ.
ಹರಿಶ್ಚಂದ್ರನ ವ್ಯಾಧಿಯು ಗುಣವಾಗುತ್ತದೆ. ವಿಶ್ವಾಮಿತ್ರನು ಶುನಶ್ಯೇಪನನನ್ನು ತನ್ನ ಹಿರಿಯ ಮಗನೆಂದು ದತ್ತು ತೆಗೆದುಕೊಳ್ಳುತ್ತಾನೆ. ಅಜಿರ್ಗತನು ಶೂದ್ರನೆಂಬುದನ್ನು ವಿಶ್ವಾಮಿತ್ರ ಪರಿಗಣಿಸುವುದಿಲ್ಲ. ಶುನಶಯ್ಯಪ್ಪನಿಗೆ ದೇವರತನೆಂದು ಪುನರ್ನಾಮಕರಣ ಮಾಡುತ್ತಾನೆ. ವಿಶ್ವಾಮಿತ್ರನ ಮಕ್ಕಳಲ್ಲಿ ಕಿರಿಯರು ಶುನಶ್ಯೇಪನನನ್ನ ಅಣ್ಣನೆಂದು ಒಪ್ಪಿಕೊಂಡರೆ ಹಿರಿಯರು ನಿರಾಕರಿಸುತ್ತಾರೆ. ಆಗ ವಿಶ್ವಾಮಿತ್ರನು ಅವರನ್ನ ದುಸ್ಸಾಹಿಗಳಾಗಲಿ ಎಂದು ಶಪಿಸುತ್ತಾನೆ. ಈ ಕಥೆಯಲ್ಲಿ ಹಲವಾರು ಸಂದೇಶಗಳು ಅಡಗಿವೆ. ಮಾನವನ ಸ್ವಾರ್ಥಪರ ಚಿಂತನೆ ಯಾವ ಕಾಲಕ್ಕೂ ಇದ್ದುದೇ ಸರಿ ಎಂದು ತೋರುವಂತಿದೆ. ತಂದೆ ಮಕ್ಕಳ ಪ್ರೀತಿಯ ವೈರುಧ್ಯಗಳು ಅಜಿರ್ಗತ ಮತ್ತು ಹರಿಶ್ಚಂದ್ರರ ನೆಲೆಗಳಲ್ಲಿ ಕಾಣುವಂತಿದೆ. ಯಾಗಾದ್ವೈರುಗಳು ಮನುಷ್ಯನನ್ನು ಬಲಿ ಕೊಡುವುದು ಅಮಾನವೀಯವೆಂದು ತಿಳಿದವರೆಂಬ ಸೂಚನೆ ಇದೆ. ತನ್ನ ವಿಶಿಷ್ಟ ಗುಣಗಳಿಂದಾಗಿ ವಿಶ್ವಾಮಿತ್ರರ ಮತ್ತೊಂದು ಮುಖ ಇಲ್ಲಿ ಗೋಚರಿಸುವಂತಿದೆ. ಅವರ ಕಾರುಣ್ಯದಲ್ಲಿ ಜಾತಿಯ ಪ್ರಶ್ನೆ ಬಾರದೆಂಬ ನಿಲುವು ಇದೆ. ಇದಕ್ಕೆ ವಿರುದ್ಧವಾಗಿ ತರ್ಕಿಸಬಹುದಾದರೆ ಅದು ಈ ಕಥಾನಕಗಳ ಉದ್ದೇಶವಂತೂ ಅಲ್ಲ ಎನ್ನುವುದು ಸ್ಪಷ್ಟ. ಮಾನವನನ್ನು ದಹಿಸುವಂತಹ ಯಾಗ ಯಜ್ಞಗಳು ಇಲ್ಲಿನ ಸಂದರ್ಭಗಳಿಗಿವೆ. ಹೀಗಿದ್ದರೂ ತರ್ಕಕ್ಕೆಂದು ವಿದ್ವಾಂಸರು ತಮ್ಮ ಅಭಿಪ್ರಾಯಗಳನ್ನು ಹೊರಗೆಡವಿದ್ದಾರೆ. ಇಂತಹ ಕಾರಣಗಳಿಂದಾಗಿಯೇ ಅವುಗಳ ಸಂದೇಶವನ್ನು ವಿವಿಧ ರೀತಿಗಳಲ್ಲಿ ವ್ಯಾಖ್ಯಾನ ಮಾಡಬಹುದೇ ವಿನಃ ಪೌರಾಣಿಕ ಕಥೆಗಳಲ್ಲಿ ಸತ್ಯಾಸತ್ಯತೆಗಳನ್ನು ಅರಸುವುದು ಉಚಿತವಾಗಲಾರದು. ಅಂತೂ ಪೌರಾಣಿಕ ಕಥೆಗಳ ವಿಮರ್ಶೆ ಮಾಡುತ್ತಾ ಹೋದಂತೆಲ್ಲ ನಿಜಕ್ಕೂ ಅದೊಂದು ಎಂದೂ ಮುಗಿಯದ ಅಧ್ಯಾಯವೇ ಸರಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.